ಹಲೋ ಫ್ರೆಂಡ್ಸ್, ನಮಸ್ತೆ. ಧರ್ಮಸ್ಥಳಂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇತ್ತೀಚೆಗೆ ಕೆಲವು ಸೆಲೆಬ್ರಿಟೀಸ್ ಸೆಲ್ಯುಲರ್ ಗೋಲ್ಡ್ ಅಂತ ಹೇಳ್ತಾ ಇರ್ತಾರೆ. ಆದ್ರೆ ಪರ್ಸನಲಿ ಅವರು ಯಾವುದೇ ಕಾರಣಕ್ಕೂ ಒಂದು ಗುಲಗಂಜಿಯಷ್ಟು ಚಿನ್ನನ್ನು ಸಹ ಸೇಲ್ ಮಾಡಲ್ಲ. ಬಟ್ ಜನಸಾಮಾನ್ಯರಾದ ನಾವು ಅವ್ರ ಮಾತುಗಳನ್ನ ಕೇಳಿ ಏನಾದ್ರು ಕಷ್ಟ ಬಂತು, ಸಮಸ್ಯೆ ಬಂತು ಅಂದ ತಕ್ಷಣ ನಮ್ಮ ಚಿನ್ನಗಳನ್ನ ಮಾರಾಟ ಮಾಡೋದಕ್ಕೆ ಹೋಗ್ತೀವಿ. ನಾವು ನಮ್ಮ ಚಿನ್ನವನ್ನ ಒಂದ್ಸಲ ಮಾರಾಟ ಮಾಡಿ ಕಳ್ಕೊಂಡ್ವಿ ಅಂದ್ರೆ ಮತ್ತೆ ನಾವು ಅದನ್ನ ಪರ್ಚೇಸ್ ಮಾಡಕ್ ಸಾಧ್ಯನಾ? ಇತ್ತೀಚೆಗೆ ಚಿನ್ನದ ಬೆಲೆ ಗಗನಕ್ಕೇರ್ತಾ ಇದೆ. ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ವರ್ಷದಿಂದ ವರ್ಷಕ್ಕೆ ದುಪ್ಪಟ್ಟಾಗ್ತಾ ಇದೆ. ಫಾರ್ ಎಕ್ಸಾಂಪಲ್, ಲಾಸ್ಟ್ ಇಯರ್ 2025 ಜಾನ್ವರಿಯಲ್ಲಿ 7,500 ಇದ್ದಂತ ಚಿನ್ನ ಪ್ರೆಸೆಂಟ್ ಈಗ 14,000 ಆಗಿದೆ. ಮೇಕಿಂಗ್ ಚಾರ್ಜಸ್, ವೇಸ್ಟಿಂಗ್ ಇದೆಲ್ಲ ಸೇರಿದ್ರೆ 15,000 ಆಗುತ್ತೆ. ಇನ್ನು ಮುಂದಿನ ವರ್ಷಕ್ಕೆ ಇನ್ನೂ ಜಾಸ್ತಿ ಆಗುತ್ತೆ. ಹಾಗಾದ್ರೆ ನಾವು ಚಿನ್ನ ಅನ್ನೋದನ್ನ ಬರೀ ಕನ್ಸ್ ಕಾಣ್ತಾ ಇರ್ಬೇಕಾಗತ್ತೆ ಹೊರತು ಪರ್ಚೇಸ್ ಮಾಡಕ್ಕಾಗಲ್ಲ, ಹಾಕಿ ಖುಷಿ ಪಡಕ್ಕಾಗಲ್ಲ. ನಮ್ಮ ಹತ್ರ ಇರುವ ಚಿನ್ನವನ್ನ ನಾವು ಹೇಗೆ ಜೋಪಾನ ಮಾಡ್ಕೋಬೇಕಂತ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ದಯವಿಟ್ಟು ಯಾರೆಲ್ಲ ನಮ್ಮ ಚಾನಲ್ ನ ಹೊಸದಾಗಿ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಫ್ರೆಂಡ್ಸ್, ಕಷ್ಟ ಅನ್ನೋದು ಸಾಮಾನ್ಯವಾಗಿ ಪ್ರತಿಯೊಬ್ಬ ಮನುಷ್ಯನಿಗೂ ಬಂದೇ ಬರ್ತಾ ಇರುತ್ತೆ. ಅದು ಒಂದು ಸಮಸ್ಯೆ ಮುಗಿಯೋಷ್ಟರಲ್ಲಿ ಮತ್ತೊಂದು ಸಮಸ್ಯೆ ಬರ್ತಾ ಇರುತ್ತೆ. ಆದ್ರೆ ಅದಕ್ಕೆಲ್ಲ ಸೊಲ್ಯೂಷನ್ ಚಿನ್ನ ಮಾರಾಟ ಮಾಡೋದೇನಾ? ಡೆಫಿನೆಟ್ಲಿ ಅಲ್ಲ. ನಮ್ಮ ಹತ್ರ ಇರೋ ಚಿನ್ನನ ನಾವು ಹೇಗೆ ಕಷ್ಟಕ್ಕೂ ಬಳಸ್ಕೊಂಡು ನಮ್ಮ ಹತ್ರ ಇರೋ ಚಿನ್ನವನ್ನ ಹೇಗೆ ಜೋಪಾನ ಮಾಡ್ಕೋಬಹುದು ಅಂತ ತಿಳಿಸ್ತೀನಿ ನೋಡಿ. ಸಾಮಾನ್ಯವಾಗಿ ಪ್ರತಿಯೊಬ್ರು ಕಷ್ಟ ಬಂದಾಗ ಚಿನ್ನನ ತೆಗೆದುಕೊಂಡು ಹೋಗಿ ಎಲ್ಲಿಡ್ಬೇಕು ಅಂತ ಯೋಚನೆ ಮಾಡ್ತಾರೆ. ನಾವು ಎಲ್ಲಿ ಚಿನ್ನವನ್ನ ತಗೊಂಡೋಗಿ ಪ್ಲೇಸ್ ಮಾಡ್ತೀರಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸಾಮಾನ್ಯವಾಗಿ ಎಲ್ಲರೂ ಮಾಡುವಂತ ಕೆಲ್ಸನೇ ನಿಯರ್ ಬೈ ಇರುವಂತಹ ಸೇಟುಗಳು, ಮಾರ್ವಾಡಿಗಳ ಹತ್ರ ಹೋಗಿ ಚಿನ್ನನ ಪ್ಲೇಸ್ ಮಾಡಕ್ ಹೋಗೋದು. ನಮ್ಮ ಅರ್ಜೆಂಟು, ನಮ್ಮ ಎಮರ್ಜೆನ್ಸಿಯನ್ನ ನೋಡಿದಂತಹ ಅವರು ಚಿನ್ನಕ್ಕೆ ಕೆಲವೊಂದು ರಿಗ್ರೆಸ್ ಅನ್ನ ಕೊಡ್ತಾರೆ. ಚಿನ್ನ ಹಳೇದಾಗಿದೆ, ಕಪ್ಪಾಗಿದೆ, ಶೇಡ್ ಹೋಗಿದೆ, ಸ್ಟೋನ್ಸ್ ಇದೆ, ಹವಳ ಇದೆ, ಹೀಗೆ ಹಲವಾರು ರೀಸನ್ಸ್ ಗಳನ್ನ ಹೇಳಿ ಚಿನ್ನದ ಬೆಲೆಯನ್ನ ಕಡಿಮೆ ಮಾಡ್ತಾರೆ. ಚಿನ್ನದ ಬಡ್ಡಿ ದರವನ್ನ ಹೆಚ್ಚು ಮಾಡ್ತಾರೆ. ಇವರು ತಿಂಗಳಿಗೆ 3% ಅಷ್ಟು ಬಡ್ಡಿಯನ್ನ ಹಾಕ್ತಾರೆ. ಅಂದ್ರೆ ಪರ್ ಆನ್ಯುಯಲ್ ವಾರ್ಷಿಕವಾಗಿ 36% ಆಗುತ್ತೆ. ಇನ್ನೂ ನೀವೇನಾದ್ರೂ ಅರ್ಜೆಂಟ್ ಅಂತ ಹೇಳ್ತಾರೆ, ಇನ್ನೂ ದುಡ್ಡು ಜಾಸ್ತಿ ಬೇಕು ಅಂತ ಹೇಳಿದ್ರೆ ಇನ್ನೊಂದು 15% ಅಷ್ಟು ಜಾಸ್ತಿ ಮಾಡಿ ನಿಮ್ಮ ಚಿನ್ನವನ್ನ ಪರ್ಚೇಸ್ ಮಾಡ್ಬಿಡ್ತಾರೆ. ನೀವೇನಾದ್ರೂ ಒಂದ್ಸಲ ಹೀಗೆ ಚಿನ್ನನ ಸೇಲ್ ಮಾಡ್ಬಿಟ್ರೆ ಮತ್ತೆ ತಗೊಳಕಾಗತ್ತ ಫ್ರೆಂಡ್ಸ್? ಡೆಫಿನೆಟ್ಲಿ ಇಲ್ಲ. ಚಿನ್ನನ ಕೊಳ್ಳೋದು ಇನ್ ಮುಂದಕ್ಕೆ ಭಾರಿ ಕಷ್ಟ. ಹಾಗಿದ್ರೆ ಚಿನ್ನವನ್ನ ನಾವು ಎಲ್ಲಿ ಪ್ಲೇಸ್ ಮಾಡ್ಬೇಕು, ಯಾವ್ದು ಬೆಸ್ಟ್ ಪ್ಲೇಸ್ ಅಂತ ಹೇಳಿದ್ರೆ ನಾನ್ ಹೇಳ್ತೀನಿ, ನೀವು ಇವ್ರನ್ನೂ ಬಿಟ್ಟು ಪ್ರೈವೇಟ್ ಬ್ಯಾಂಕ್ ಅಥವಾ ಪ್ರೈವೇಟ್ ಫೈನಾನ್ಸ್ ಹತ್ರ ಹೋದ್ರೆ ಅವರು ಇವ್ರಿಗಿಂತಲೂ ಇಂಟ್ರೆಸ್ಟ್ ರೇಟ್ ಅನ್ನ ಕಡಿಮೆ ಮಾಡ್ತಾರೆ, ಆದ್ರೆ ಹೆಚ್ಚೇನು ಮಾಡಲ್ಲ. ಫಾರ್ ಎಕ್ಸಾಂಪಲ್, ಮಣಪ್ಪುರಂ ಗೋಲ್ಡ್ ಲೋನ್ ಆಗಿರ್ಬೋದು, ಮುತ್ತೂಟ್ ಫೈನಾನ್ಸ್ ಆಗಿರ್ಬೋದು, ಇವರು ನಿಮ್ಮ ಚಿನ್ನಕ್ಕೆ ಸ್ವಲ್ಪ ಬಡ್ಡಿಯನ್ನ ಕಡಿಮೆ ಮಾಡ್ತಾರೆ, ಆದ್ರೆ ಜಾಸ್ತಿ ಏನ್ ಮಾಡಲ್ಲ. ಇವರು ಆಲ್ಮೋಸ್ಟ್ 19% ಇಂದ 30% ವರೆಗೂ ಬಡ್ಡಿ ದರವನ್ನ ಹಾಕ್ತಾರೆ. ಅಂದ್ರೆ ನೀವು ಮಾರ್ವಾಡಿಗಳ ಹತ್ರ 36% ಬರ್ತಾ ಇತ್ತು, ಇಲ್ಲಿ 30% ಬರುತ್ತೆ, ಅಷ್ಟೇ ಡಿಫ್ರೆನ್ಸ್. ಮತ್ತೆ ನಿಮ್ಮ ಚಿನ್ನಕ್ಕೆ ಯಾವುದೇ ಅಶೂರೆನ್ಸ್ ಕೊಡಲ್ಲ, ಯಾವುದೇ ಗ್ಯಾರಂಟಿ ಇರಲ್ಲ, ಏನ್ ಬೇಕಾದ್ರೂ ಆಗ್ಬೋದು. ಹಾಗಿದ್ರೆ ನಿಮ್ಮ ಚಿನ್ನವನ್ನ ಎಲ್ಲಿ ಪ್ಲೇಸ್ ಮಾಡ್ಬೇಕು, ವಿಚ್ ಇಸ್ ಬೆಸ್ಟ್ ಪ್ಲೇಸ್, ಯಾವ್ದು ಸೂಕ್ತವಾದ ಜಾಗ ಅಂತ ಹೇಳಿದ್ರೆ ರಾಷ್ಟ್ರೀಕೃತ ಬ್ಯಾಂಕುಗಳು ಅಥವಾ ನ್ಯಾಷನಲೈಸ್ ಬ್ಯಾಂಕ್ಸ್. ಯಾವ್ದು ಆ ನ್ಯಾಷನಲೈಸ್ ಬ್ಯಾಂಕ್ಸ್, ರಾಷ್ಟ್ರೀಕೃತ ಬ್ಯಾಂಕುಗಳು ಅಂತ ಹೇಳಿದ್ರೆ HDFC ಆಗಿರ್ಬೋದು, SBI ಆಗಿರ್ಬೋದು, ಯುಕೋ ಬ್ಯಾಂಕ್ ಆಗಿರ್ಬೋದು, ಕೆನರಾ ಬ್ಯಾಂಕ್ ಆಗಿರ್ಬೋದು, ಹೀಗೆ ಹಲವಾರು ಬ್ಯಾಂಕ್ಗಳಿದೆ. ನೀವು ಅಲ್ಲಿ ಹೋಗಿ ವಿಚಾರಿಸಿ ನಿಮ್ಮ ಗೋಲ್ಡ್ ಅನ್ನ ಪ್ಲೆಡ್ಜ್ ಮಾಡಿ. ನೀವು ಅಲ್ಲಿ ಪ್ಲೆಡ್ಜ್ ಮಾಡೋದ್ರಿಂದ ಒಂದು ಬೆನಿಫಿಟ್ ಏನು ಅಂತ ಹೇಳಿದ್ರೆ ನಿಮ್ಮ ಚಿನ್ನಕ್ಕೆ ಸೇಫ್ಟಿ ಇರುತ್ತೆ. ಇನ್ ಕೇಸ್ ಬ್ಯಾಂಕ್ಗಳಲ್ಲಿ ಏನಾದ್ರು ಥೆಫ್ಟ್ ಆಯ್ತು ಅಂತ ಹೇಳಿದ್ರೆ, ಫೈರ್ ಇಶ್ಯೂ ಆಗಿ ಏನಾದ್ರು ಸ್ಪಾಯ್ಲ್ ಆಯ್ತು ಅಂತ ಹೇಳಿದ್ರೆ, ಏನಾದ್ರು ಬ್ಯಾಂಕ್ಗಳಲ್ಲಿ ಅವಘಡ ನಡೀತು ಅಂತ ಹೇಳಿದ್ರೆ ಸರ್ಕಾರನೇ ನಿಮ್ಮ ಚಿನ್ನಕ್ಕೆ ಸೂಕ್ತವಾದ ಮೌಲ್ಯವನ್ನ, ಬೆಲೆಯನ್ನ ಕೊಡುತ್ತೆ. ಹಾಗಾಗಿ ನಿಮ್ಮ ಚಿನ್ನ ಸೇಫ್. ಮತ್ತೆ ಈ ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ ವಾರ್ಷಿಕವಾಗಿ 8 to 9% ಇಂಟ್ರೆಸ್ಟ್ ಅನ್ನ ಕೊಡ್ತಾರೆ. ಹಾಗಿದ್ರೆ ಎಷ್ಟು ಕಡಿಮೆ ನೋಡಿ. ನೀವೆಷ್ಟು ಲಕ್ಷ ಚಿನ್ನವನ್ನ ಇಡ್ತೀರಾ ಅಷ್ಟು ನಿಮ್ಗೆ ಕಡಿಮೆ ದರದಲ್ಲಿ ಬಡ್ಡಿಯನ್ನ ಕೊಡ್ತಾರೆ. ವಾರ್ಷಿಕವಾಗಿ 8 to 9% ಇರುತ್ತೆ ಅಷ್ಟೇನೆ. ಸೊ ನೀವು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಅಥವಾ ನ್ಯಾಷನಲೈಸ್ ಬ್ಯಾಂಕ್ಗಳಲ್ಲಿ ನಿಮ್ಮ ಚಿನ್ನವನ್ನ ಪ್ಲೆಡ್ಜ್ ಮಾಡೋದು ಬೆಸ್ಟ್. ಏಕೆಂದರೆ ಮಾರ್ಕೆಟ್ನಲ್ಲಿ ನಿಮಗೆ ಎಲ್ಲೂ ಸಿಗದೇ ಇರೋಷ್ಟು ಲೋಯೆಸ್ಟ್ ಇಂಟ್ರೆಸ್ಟ್ ರೇಟ್ ಇರುತ್ತೆ. ಅಂದರೆ ಅತಿ ಕಡಿಮೆ ಬಡ್ಡಿ ದರದಲ್ಲಿ ಚಿನ್ನದ ಸಾಲವನ್ನು ಕೊಡ್ತಾರೆ. ಎರಡನೇದಾಗಿ ಈಸಿ ರಿಪೇಮೆಂಟ್. ನಿಮ್ಮ ಹತ್ರ ಎಷ್ಟು ಹಣ ಇರುತ್ತೋ ಅಷ್ಟು ಹಣವನ್ನು ಕಟ್ಟಿ ನಿಮ್ಮ ಸಾಲದ ಮೊತ್ತವನ್ನು ಕಡಿಮೆ ಮಾಡ್ಕೊಳ್ಬಹುದು. ಕೊನೆಯದಾಗಿ ಈಸಿ ರಿನಿವಲ್. ನಿಮಗೆ 1 ವರ್ಷಕ್ಕೆ ನಿಮ್ಮ ಚಿನ್ನವನ್ನು ಬಿಡಿಸ್ಕೊಳ್ಳೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ 1 ವರ್ಷಕ್ಕೆ ಹೋಗಿ ನೀವು ಬಡ್ಡಿಯನ್ನು ಕಟ್ಟಿ ಮತ್ತೆ ಇನ್ನೊಂದು ವರ್ಷಕ್ಕೆ ರಿನಿವಲ್ ಮಾಡ್ಕೊಳ್ಬೋದು. ಸೊ ನಿಮ್ಮ ಚಿನ್ನ ಸೇಫ್ ಆಗಿರುತ್ತೆ. ಯಾವುದೇ ಕಾರಣಕ್ಕೂ
ಇಂಥ ಅವಕಾಶಗಳಿರುವಾಗ ಈ ಅವಕಾಶಗಳನ್ನು ಸದುಪಯೋಗಪಡಿಸ್ಕೊಳ್ಳಿ. ನಿಮ್ಮ ಚಿನ್ನವನ್ನು ಯಾವುದೇ ಕಾರಣಕ್ಕೂ ಮಾರಾಟ ಮಾಡದೆ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಿ. ನೀವೆಲ್ಲರೂ ಚಿನ್ನವನ್ನು ಉಳಿಸ್ಕೊಳ್ಬೇಕು ಅನ್ನೋ ಇಂಟೆನ್ಷನಿಂದ ನಾನು ಈ ವಿಡಿಯೋ ಮಾಡಿದ್ದೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.